ಕೃಷ್ಣರಾಜಪೇಟೆ ತಾಲೂಕಿನ ಶೀಳನೆರೆ ಹೋಬಳಿಯ ವಸಂತಪುರ ಗ್ರಾಮದಲ್ಲಿ ಕೋತಿಗಳ ಹಾವಳಿ ಹೆಚ್ಚಾಗಿದೆ. ಗ್ರಾಮದಲ್ಲಿ ಬೀಡು ಬಿಟ್ಟಿರುವ 200ರಿಂದ 300 ಕೋತಿಗಳ ದಾಂಧಲಿಂದ ಜನ ಹೈರಾಣಾಗಿದ್ದಾರೆ. ಎಲ್ಲೆಂದರಲ್ಲಿ ಮನೆಯೊಳಗೆ ನುಗ್ಗಿ ಮನೆಯಲ್ಲಿರುವ ವಸ್ತುಗಳು ಹಾಗೂ ತಿಂಡಿ ತಿನಿಸುಗಳನ್ನು ಕಿತ್ತುಕೊಂಡು ಓಡಿ ಹೋಗುತ್ತಿರುವ ಕೋತಿಗಳು. ಇನ್ನು ಕೋತಿಗಳನ್ನ ಹಿಡಿದು ಗ್ರಾಮದಲ್ಲಿ ಜನರು ನೆಮ್ಮದಿಯಿಂದ ಜೀವನ ನಡೆಸಲು ಅವಕಾಶ ಮಾಡಿಕೊಡಬೇಕೆಂದು ಅರಣ್ಯ ಇಲಾಖೆ ಅಧಿಕಾರಿಗಳು ಹಾಗೂ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳಿಗೆ ಮನವಿ ಸಲ್ಲಿಸಲಾಗಿದೆ. ಆದರೂ ಸಹ ಕಳೆದ 2 ವರ್ಷಗಳಿಂದ ಗ್ರಾಮದಲ್ಲಿ ಬೀಡು ಬಿಟ್ಟಿರುವ ಕೋತಿಗಳು ಮನೆಗಳ ಹಂಚುಗಳನ್ನು ತೆಗೆದು ಮನೆಯೊಳಗೆ ನುಗ್ಗಿ ಕೈಗೆ ಸಿಕ್ಕ ಪದಾರ್ಥಗಳನ್ನು ದೋಚುತ್ತಿವೆ. ಮಕ್ಕಳು ಹಾಗೂ ವಯೋವೃದ್ಧರು, ಹೆಣ್ಣು ಮಕ್ಕಳು ಜೀವ ಭಯದಿಂದ ಜೀವನ ನಡೆಸ್ತಾ ಇದ್ದಾರೆ. ಶಾಲೆಯಲ್ಲಿ ಮಕ್ಕಳು ಮಧ್ಯಾಹ್ನದ ಬಿಸಿ ಊಟ ಸಹ ಮಾಡಲು ಆಗ್ತಾ ಇಲ್ಲ. ಇದರಿಂದ ಕೋತಿಗಳನ್ನ ಹಿಡಿದು ಗ್ರಾಮದಲ್ಲಿ ಜನರು ನೆಮ್ಮದಿಯಿಂದ ಜೀವನ ನಡೆಸಲು ಅವಕಾಶ ಮಾಡಿಕೊಡಬೇಕು ಅಂತ ಗ್ರಾಮದ ಜನರು ಒತ್ತಾಯಿಸಿ ರಸ್ತೆ ಬದಿ ಹೋರಾಟವನ್ನ ಆರಂಭಿಸಿದ್ದಾರೆ. ವರದಿ ಡಾಕ್ಟರ್ KR ನೀಲಕಂಠ, ಕೃಷ್ಣರಾಜಪೇಟೆ, ಮಂಡ್ಯ. ಏನ್ ನಿಮ್ ಹೆಸರೇನಂತ? ನನ್ನ ಹೆಸರು ಲಕ್ಷ್ಮಮ್ಮ ಸರ್. ಏನ್ ನಿಮ್ಮ ಊರಲ್ಲಿ ಕೋತಿಗಳದ್ದು ಏನ್ ಸಮಸ್ಯೆ? ಏನು ಬಿಟ್ಟಿಲ್ಲ ಸರ್, ಅಂಚುಗಳ ಯಾವ್ದು ಬಿಟ್ಟಿಲ್ಲ. ಇವೆಲ್ಲ ಆರ್ಟಿಸಿ ಮನೆ ಒಂದು ಬಿಟ್ಟು ಅಂಚಿನ ಮನೆ ಎಲ್ಲ ಏನು ಬಿಟ್ಟಿಲ್ಲ. ಬಟ್ಟೆ ಬರೆ ಟೀಸನ ಏನೂ ಬಿಟ್ಟಿಲ್ಲ ಸರ್. ನೀವು ಬಡೋದು ನಾವು ಒಂದು ಎಣ್ಣೆ ಪ್ಯಾಕೆಟು ಕಡಲೆ ಹಬ್ಬಕ್ಕೆ ತಂದು ಮಡಗಿದ್ದು ಎಲ್ಲಾನು ಮಾಡಿಲ್ಲ ತಂದು ಮಾಡಿ ನಾವು ಬಡೋದು ಸಹ. ಇಲ್ಲಿ ಯಾರು ಗಮನ ತಗೋಕಿಲ್ಲ, ಯಾರು ನಂಬರು ಇಲ್ಲ ನಮ್ಮೂರಲ್ಲಿ, ಯಾರು ಇಲ್ಲ ಸರ್. ನಮ್ಮ ಕಷ್ಟ ಕೇಳೋದೇ ಇಲ್ಲ. ಏನಾದ್ರು ಮಾಡಕ್ಕೆ ಹೋಗ್ತೀವಿ, ನಮಗೆ ಪರಿಹಾರ ಮಾಡಿಸ್ಕೊಳ್ಳಿ ಸರ್. ಇನ್ನೇನು ನಾವು ಕೇಳ್ಕೊಳ್ಳೋಕ್ಕಿಲ್ಲ. ಯಾರಿಗೂ ಕೂಲಿ ಕಮ್ಮಿ ಮಾಡ್ಕೊಂಡು ನಾವು ಜೀವನ ಮಾಡ್ತೀವಿ. ಅದೊಂದು ಪೋತಿಯ ನಮಗೆ ಪರಿಹಾರ ಮಾಡಿಸ್ಕೊಳ್ಳಿ ಸರ್. ಅಷ್ಟೇ ನಾವು ಕೇಳ್ಕೊಳ್ಳೋದು. ಎಷ್ಟು ಕೋತಿ ಇರ್ಬೋದಮ್ಮ? ಸ್ವಾಮಿ ಒಂದು 500-600 ಕೋತಿಗಳಿವೆ ಸರ್. ಅಷ್ಟೊಂದು ಕೋತಿವೆ. ಒಂದು ಸ್ವಲ್ಪ ಊರಲ್ಲಿ ಬಂದು ನೋಡಿ ಸರ್, ನಿಮ್ಮ ಮನೇಲಿ ಏನಿದ್ದವು ಅಂತೂ ಏನು ಬಿಟ್ಟಿರಲ್ಲ. ನಾದ್ಗಾಡ್ಬಿಟ್ಟು ಅದು ಸೊಡ್ಡ ಇಟ್ಕೊಂಡಿದ್ದೀವಿ ಸರ್. ನೆಕ್ಕಡಿಕೆ ಹೊಲ್ದಾಗ ಸೊಡ್ಡ ಇಟ್ಕೊಂಡಿದ್ದೀವಿ ಹೊಲ್ದಾಗ. ಈ ಊರ್ ಬಿಟ್ಬಿಟ್ಟು ಶೆಡ್ ಹಾಕೊಂಡಿದ್ದೀರಿ ಊರಲ್ಲಿ? ಈ ಕಡೆ ಮನೆ ಬಿಟ್ಟು ಆ ಕಡೆ ಸೊಡ್ಡ ಹಾಕೊಂಡಿದ್ದೀವಿ ಸರ್. ಫಾರೆಸ್ಟ್ನವ್ರು ಯಾರು ಬಂದು ನೋಡಿಲ್ಲ? ಯಾರು ನಮ್ಮ ಹತ್ರ ಗಮನನೇ ತಗೋತಾ ಇಲ್ಲ. ಎಣ್ಣೆಲಿ ತಿಳಿಸ್ತು ಅವರು ಏನಿಲ್ಲ. ನಿಮ್ಮ ಮಂಡ್ಯದವರೆಲ್ಲ ಒಬ್ಬ ಬಂದಿದ್ದು ಕಳಿಸ್ತೀವಿ. ಒಂದು 3 ದಿನ ಅಜ್ಜಿ ಆಯಿತು ತಾನೇ ತಗೊಳ್ಳಿ ಅಂತ ಹೇಳಿದ್ರು. ಅಷ್ಟು ಬಿಟ್ಟು ಯಾರು ನಮಗೆ ಗಮನ ಯಾರೂ ತಗೋತಾ ಇಲ್ಲ ಸರ್. ನಮ್ಮ ಸಮಸ್ಯೆನೇ ಯಾರು ಕೇಳ್ತಾ ಇಲ್ಲ. ನೋಡಿ ಸರ್, ಈ ತರ ಎಲ್ಲ ಮಾಡವಲ್ಲ, ಮನೆ ಸಂಸಾರ ಇರ್ತಾರೆ, ಮಲ್ಕತ್ತಾರೆ, ಮೇಲಿಂದ ಏನಾದ್ರು ಬೀಳ್ತು. ಈಗ ನಾವು ಕೋಟ ವಾಸಕ್ಕೂ ಇಲ್ಲ ಐತಿ ನೋಡಿ. ಇದ್ರಲ್ಲೇ ಎಡೆ ಇಕ್ಬೇಕು ಸರ್. ಇವತ್ತು ಉಪವಾಸ ತಪ್ಪಕ್ಕೆ ಹಬ್ಬ ಏನು ಕಾಳು ಕಟ್ಟಿ ಬಿಡಲ್ಲ, ಅಕ್ಕಿ ಬಿಡಲ್ಲ, ಎಲ್ಲಿ ಸರ್ ಬೀಳ್ತು ಅಂದ್ರೆ ಏನ್ ಮಾಡ ನಾವ್ ಇಲ್ಲಿ ಏನಾದ್ರು ಕಸ್ಕೊಂಡ್ ಬೀಳ್ತು ಅಂದ್ರೆ ಮನ್ಗಿರೋ ಮೇಲೆ ಹೋಯ್ತಾರೆ. ಯಾರು ಹೊಣೆ? ಜವಾಬ್ದಾರಿ ಇರ್ತೀವಿ. ಒಂದೇ ಸರ್ ಹಿಂಗ್ ಮಳೆ ಬಂದಾಗ ನಾವ್ ಎಲ್ಲಿ ಹೋಗೋದು, ಎಲ್ಲಿರೋದು ಅಂದ್ರೆ ಇನ್ನೊಂದ್ ಮೇಲೆ ಹೋಯ್ತಾರೆ. ಇದು ಯಾರು ಕೋತಿ ಏನ್ ಮಾಡ್ತಾವೆ? ತೊಂದ್ರೆ ಏನ್ ಮಾಡ್ತಾವೆ? ಏನು ಬಿಡ್ತಾ ಇಲ್ಲ ಸರ್. ಒಂದು ತೆಂಗಿನ ಮರ ಬಿಡ್ತಾ ಇಲ್ಲ, ಒಂದು ಫಸಲು ಬಿಡ್ತಾ ಇಲ್ಲ, ಮನೆ ಒಳಗೆ ಏನು ಬಿಡ್ತಾ ಇಲ್ಲ. ಹಂಚು ಕೀಳೋದು ಎಲ್ಲ ನುಗ್ಗಿ ಲೂಟಿ, ಮನೇಲೂ ಲೂಟಿ ಮಾಡ್ತಾವೆ. ಹೊಲ ಗದ್ದೆಯಲ್ಲಿ ಒಂದು ಭತ್ತ ಆಗಲಿ, ಒಂದು ರಾಗಿ ಆಗಲಿ, ಒಂದು ಕಾಳು ಕಡ್ಡೆಯಲ್ಲಿ ಒಂದು ಕಾಯಿ ಇಷ್ಟಪ್ಪ ಈಟ್ನು ಬಿಡ್ತಾವೆ. ಅಂಬಳೇನೂ ಸುಧಾ ಬಿಡ್ತಾ ಇಲ್ಲ ಸರ್. ನುಣ್ಣ ಕಿತ್ಕೊಂಡು ತಿಂತಾವೆ. ಎಷ್ಟು ಕೋತಿ ಇರ್ಬೋದು ನಿಮ್ಮ ಊರಲ್ಲಿ? 200 ಕೋತಿ ಇವೆ ಸರ್. ಇಲ್ಲಿ 200-300 ಕೋತಿ ಇವೆ ಅವೇ ಸರ್. ಒಟ್ಟಿನಲ್ಲಿ ಎಲ್ಲ ಇಲ್ಲ 200 ಅವೇ ಸರ್. ಒಟ್ಟಿನಲ್ಲಿ ಒಟ್ಟಿನಲ್ಲಿ ತೊಂದ್ರೆ, ದಿನ ತೊಂದ್ರೆ ತೊಂದ್ರೆನೆ ಸರ್. ಏನು ಬಿಡ್ತಾ ಇಲ್ಲ ಹೊಲ ಮನೆಯಲ್ಲಿ, ಏನು ಬಿಡ್ತಾ ಇಲ್ಲ ಸರ್. ಒಟ್ಟಿನಲ್ಲಿ ಆಮೇಲೆ ನಾವ್ ಏನಾರು ಹೊಡ್ಸಕ್ಕಾರ ನಮ್ಮೇಲೆ ಗುರು ಅಂತ ಬಂದ್ಬಿಡ್ತೇವೆ ಸರ್. ಅವು ಮೇಲ್ನೆ ಎಲ್ಲ ಮನೆ ಹಂಚಿನೇ ಬಿಡ್ತಾ ಇಲ್ಲ ಸರ್. ಕಿತ್ತಿ ಆಡ್ತೇವೆ. ಮನೆ ಒಳಗೆ ನುಗ್ಗಿದ್ಮೇಲೆ ಏನೂ ಬಿಡ್ತಾ ಇಲ್ಲ ಸರ್. ಕಿತ್ತು ಹೋದ್ರು ಬಿಡ್ತಾ ಸರ್. ಮನೆ ಬಾಕ್ನು ಬಿಡ್ತಾ ಇಲ್ಲ. ಎಲ್ಲ ಬೀರುನ್ ಸುತ್ತ ಓಪನ್ ಮಾಡ್ಬಿಡ್ತಾ ಸರ್. ಹೋಗಿ ಏನು ಬಿಡ್ತಾ ಇಲ್ಲ ಮನೆ ಒಳಗೆ. ನಿಮ್ಮ ಹೆಸರೇನಂತ? ಭಾಗ್ಯ. ಎಲ್ಲಾನು ಕಿತ್ಕೊಂಡ್ರಿ, ಎಲ್ಲಾನು ಸಾಮಾನೆಲ್ಲ ಓದ್ಕೊಂಡೋಯ್ತವೆ ಸರ್. ಮನೆ ಎಲ್ಲಾನು ಕಿತ್ತಿ ಏನು ಬಿಡ್ತಾ ಇಲ್ಲ. ಹಂಚು ಎಲ್ಲಾನು ಓಡಾಡ್ತಾವೆ. ಹೇಳಿ. ಕಿತ್ತಾಕ್ಬಿಟ್ಟು ಒಳಗಡೆ ಸಾಮಾನು ಏನು ಬಿಡಕ್ಕಿಲ್ಲ. ಎಲ್ಲ ಹರ್ಬಿಟ್ಟು ಏತ್ಬಿಟ್ಟು ಗಲೀಜ್ ಹಳೆ ಮನೆ ಎಲ್ಲಾನು ಕಿತ್ತಿ ಹಾಕ್ಬಿಟ್ಟಿವೆ ಬಿಡಿ. ಮನ್ಗಳೆಲ್ಲ ಹೊಡೆದೇ ಹಾಕ್ಬಿಟ್ಟವೆ. ಮಕ್ಕಳುಗಳು ಊಟ ಮಾಡಕ್ ಕೊಡ್ತಾರ. ಊಟ ತಟ್ಟೆ ಕೊಟ್ರೆ ಸಾಕು, ಊಟನ ಕಿತ್ಕೊಂಡು ಓಡ್ತವೆ. ಅಂಗಡಿಯಲ್ಲಿ ಒಂದು ಬಿಸ್ಕೆಟ್ ಏನೋ ತಗೊಂಡವ್ರು ಅದನ್ನು ಕಿತ್ಕೊಂಡು ಓಡ್ತವೆ. ಮಕ್ಕಳೆಲ್ಲ ಪರ್ತವೆ. ಮಕ್ಕಳುಗಳು ಭಯ ಬೀಳ್ತವೆ ಬರಕ್ಕೆ. ಇಲ್ಲಿ ಮನೆ ಹತ್ರ ಗಮನ ತಗೋತಾನೆ ಇಲ್ಲಿ.
ಬಿಡ್ತಾ ಇಲ್ಲ ಊಟನೇ ಕಿತ್ಕೊಂಡು ಹೋಯ್ತವೆ. ಕಿತ್ಕೋಯ್ತಾವ ಗಾವ್ ಕತ್ತ ಬಂದ್ಬಿಡ್ತಾವ ಸರ್ ಏನ್ ಹಬ್ಬದ ಸಾಮಾನೆಲ್ಲ ಹೊತ್ಕೊಂಡು ಹೋದ್ವಾ? ಯಾಕಾಸಿ ಹಬ್ಬ ಮಾಡಕ್ಕೂ ಬಿಡ್ತಾ ಇಲ್ಲ ಕೋತಿ. ಏನು ಮುಟ್ಟಿಲ್ಲ ಸರ್. ಸಾಮಾನ್ಯ ಅದ್ ಮಾಡಿಸ್ಕೊಡ್ತೀವಿ ಇದ್ ಮಾಡಿಸ್ಕೊಡ್ತೀವಿ ಹಿಂಗ್ ಸಿಮೆಂಟ್ ರೋಡ್ ಮಾಡಿಸ್ಕೊಡ್ತೇವೆ. ಚೀಟಿ ಹಾಕೊಂಡವ್ರೆ. ಅದ ಅಯ್ಯಪ್ಪ ಸ್ವಾಮಿ ಚೀಟಿ ಎಲ್ಲಿ ಅವ್ರು ಮಾಡ್ತಾರೆ? ಈ ರಾಮ ಮಂದಿರದಲ್ಲಿ ಇದ್ರಲ್ಲಿ ಮಾಡಕ್ಕಾಯ್ತದ? ರಾತ್ರಿ ಹೊತ್ತು ಬಂದು ಈಗ ಇಲ್ಲಿ ಎಣ್ಣಕ್ಕೇನೋ ನೀವು ಹೋಗಲ್ಲ ನಿಂತ್ಕೊಂಡ್ ಪೋಟಿಗೆ ಬೀಳಕ್ಕೆ ಮಾಡ್ತಾವೆ ಅಂತಾರ ಹೊರತು ಯಾರು ಏನು ಮಾಡ್ತಾ ಇಲ್ಲ ಇಲ್ಲಿ. ಸಿಮೆಂಟ್ ರೋಡ್ ಮಾಡಿಸ್ತೀನಿ ಏನಾದ್ರು ಅದು ಇಲ್ಲ. ಎಲ್ಲ ನೀರ್ ನಿಂತ್ಕೊಂಡು ಕೂತ್ಕೊಂಡು ಸೊಳ್ಳೆ ಬಂದು ಎಲ್ಲಿ ಕೂತ್ಕೊತವೆ, ಮಕ್ಕಳು ಕಚ್ತವೆ, ಸ್ಕೂಲ್ ಬಾತ್ರೂಮ್ ರೆಡಿ ಇಲ್ಲ, ಏನಿಲ್ಲ ಎಂತ ಇಲ್ಲ. ರೋಡ್ ಎಲ್ಲ ಮೋಟ್ರು ಎಲ್ಲ ಹೆಂಗೆ ದಾಟ್ಕೊಂಡು ಹೋಗ್ಬೇಕಾಯ್ತದೆ. ಕಜ್ಜಿಕಾಯಿಗೆ ತಿಂಡಿ ನಾವು ಅಲ್ಲೇ ಕೂತೀವಿ ಒತ್ಕೊಂಡು ಪೇರಿ ಕಿಟ್ಬಿಟ್ಟು ಒಂದು ಅಲ್ಲೇ ತಿರ್ಗಾ ಪುನಃ ತಂದು ಮಾಡ್ಕೊಂಡೆ. ಕಮ್ಮಿ ಇದಾವ ಜಾಸ್ತಿ ಅವೆ 3 ಬ್ಯಾಚ್ ಕೊಡ್ತಾವೆ. ಸಣ್ಣ ಮರಿ ಕೈ ಆಡ್ಸಿ ನಾವು ಒಂದ್ಸಲ ನಿಮ್ಗೆ ನಾವು ತಡಿನಾರ್ಕೆ ಕಾಯ್ದಿ. ನಾವು ಆ ಮನೆ ದನ ಎಮ್ಮೆ ಗಂಜೆಲ್ಲ ನೀರ್ನ ಗುಂಡಿ ಒಳಗ್ ಬಂದು ಅದನ್ನೇ ವಾಲ್ ತಿರ್ಸಿ ನೀರ್ ಬಿಡ್ತಾವ್ರೆ ಸರ್. ಕೇಳಿದ್ರೆ ನಾವ್ ಇರೋದಂಗೆ ನಾವ್ ಏನ್ ಮಾಡೋಣ ಅಂತಾರೆ. ಅದು ಚೇಂಜ್ ಮಾಡಿ ಪೈಪ್ ಲೈನ್ ಮಾಡ್ಕೊಡಿ ಅಂದ್ರೆ ಅದನ್ನು ಮಾಡಲ್ಲ. ಅಲ್ಲಂತೂ ನಮ್ಮನೆ ತಾವ ಒಂದ್ 5 ಮನೆಗಂತೂ ನೀರೇ ಬಿಡ್ತಾಯಿಲ್ಲ. ಜಲಜೀವನ್ ನೀರ್ ಕಲೆಕ್ಷನ್ ಕೊಟ್ಟವ್ರೆ, ಆ ನೀರೇ ಇಲ್ಲ ಸರ್. ನಮ್ಗೆ ಭಾರಿ ತೊಂದರೆ ಆಗೈತೆ ಅಲ್ಲಿ. ಯಾರು ರಾಜಕಾರಣಿಗಳೇ ಆಗಲಿ, ಯಾವ ಪಂಚಾಯತಿಯರಲ್ಲಿ ಯಾರೇ ಆಗಲಿ, ಊರು ಯಾರು ಕ್ರಮನೇ ತಗೋತಾರ ಸರ್. ಯಾರು ತಗೋತಾರ ನಾವು ಹಬ್ಬ ಮಾಡ್ಬೇಕಾದ್ರೆ ಇದೆಲ್ಲ ಕ್ಲೀನ್ ಮಾಡಿದ್ದು, ಆದ್ರೆ ಈ ತರ ಹಿಂಗ್ ತೊಂದರೆ ಕೊಡ್ತಾವ್ರೆ. ಯಾವುದೋ ಒಂದು ದೈತ್ ಇಲ್ಲ ಇಲ್ಲಿ. ಆ ದೇವಸ್ಥಾನ ರಾಮ ಮಂದಿರಕ್ಕೂ ಇಲ್ಲ, ಮತ್ತೆ ಮಾರಮ್ಮನ ದೇವಸ್ಥಾನಕ್ಕೂ ಇಲ್ಲ. ಈ ತರ ಹಿಂಗ್ ತೊಂದರೆ ಇದೆ ಊರಲ್ಲಿ. ಯಾರು ಹೇಳೋರಿಲ್ಲ. ಬೇಲಿ ಬೆಳ್ಕೊಂಡಿದೆ. ಮನೆ ಒಳಕ್ಕೆ ಎಲ್ಲ ಕಿಟಕಿ ಬಾಗ್ಲು ಹಾಕೊಂಡ್ರು ಮೇಲ್ ದಬ್ಬನ್ ಕೆತ್ತನ ಎಸ್ಯಾನ ನುಗ್ಗಾನ ಹತ್ರ ಅಲ್ಲಿಗೆ. ಈಗ ಏನ್ ಮಾಡ್ಬೇಕು ಅಂತೀರಿ ಈಗ ನೀವು? ಅವ್ರನ್ನ ಹೊರಪಡಿಸ್ಬೇಕು ನಮ್ಮ ಊರಲ್ಲಿ ಇಲ್ದಂಗೆ. ಆಂಜನೇಯ ಸ್ವಾಮಿನ ಅಂದ್ರೆ ಕೋತಿಗಳನ್ನ ಆಂಜನೇಯ ಸ್ವಾಮಿ ಅವನ ಹೆಸರೇ ಅಲ್ವಾ? ಅಲ್ಲ ಏನ್ ಆಗಿರಲ್ಲ ಅಂತ ಕೋತಿಗಳಿಗೆ ನೀವು ಏನು ಮಾಡಕ್ಕಾಗ್ತಿಲ್ಲ ಸರ್. ಅವ್ರು ಕುಂತ ಅವ್ರು ಆಕಾಶದ ಮೇಲೆ ತಿರುಗ್ತಾರೆ, ನಾವು ನೆಲದ ಮೇಲೆ ತಿರುಗ್ತೀವಿ. ನಾವ್ ಏನ್ ಮಾಡಕ್ಕಾಗದು? ನಿಮ್ಮ ಹೆಸರು ಏನಂತ ಕೊಟ್ರೆ? ಸಿದ್ದೇಗೌಡ, ವಸಂತಪುರ. ಎಷ್ಟು ವರ್ಷದಿಂದ ತೊಂದರೆ ಕೊಡ್ತಾವೆ? 2-3 ವರ್ಷದಿಂದ ಸರ್ ಭಾರಿ ಲಕ್ಷಣ ಮಾಡ್ತಾವೆ. ನಿದ್ದೆ ಮಾಡಕ್ ಬಿಡ್ತಾ ಇಲ್ಲ ನಿಮ್ಮನ್ನ? ಇಡೀ ಗ್ರಾಮದಲ್ಲಿ ಎಲ್ಲಾ ಮನೆಗಳಿಗೂ ತೊಂದರೆ ಮಾಡ್ತಾ ಇದಾವ? ಎಲ್ಲ ಅಲ್ಲಲ್ಲೇ ಮಾಡ್ತಾವ್ರೆ. ಏನ್ ಮಾಡಿರಿ? ಅವರು ಗಮನ ಕೊಡಕ್ಕಿಲ್ಲ. ಈಗ ನೀವು ಬೈಂದಿರಿ, ನಿಮಗ್ ನಾವು ಗಮನ ಕೊಡ್ತಾ ಇದೀವಿ. ಒಳ್ಳೇದ್ ಮಾಡಿ. ರಾಗಿ, ಭತ್ತ, ಅಕ್ಕಿ, ಖಾರ ಪುಡಿ ಏನು ಬಿಟ್ಟಿಲ್ಲ ಸ್ವಾಮಿ. ಎಲ್ಲ ನುಣ್ಣಿಗೆ ತಿನ್ಕೊಂಡವ. ಮನಂಚಲ ತೀರ್ಸ್ಬಿಟ್ಟವೆ. ಮನೆ ಒಳಗೆಲ್ಲ ಮನೆ ಕಳಕ್ಕೆ ಜಾಗಿಲ್ಲ, ನೀರು ಸೋರ್ತಾ ಇರ್ತದೆ. ಹೆಂಗೆ ಮಾಡೋದು ಹೇಳಿ? ನಾವು ಮನೆ ಕಳಕ್ಕೆ ಕುತ್ಕೊಳ್ಳೋಕ್ಕೆ ಭಾರಿ ಹಿಂಸೆ ಆಗ್ಬಿಟ್ಟದೆ. ಕೋತಿದು ಭಾರಿ ಹೊಡ್ತ. ಅಲ್ಲ ಎಷ್ಟು ದಿವಸದಿಂದ ಇದೆ ಈ ಹೊಡೆತ? ಆಗಿಂದು ಅದ ಸರ್, ಸುಮಾರು ಒಂದು 2 ವರ್ಷದಿಂದ ಅದ. ಯಾರು ಗಮನನೇ ಕೊಡ್ತಾ ಇಲ್ಲ ಓಡ್ಸೋಕ್ಕೆ. ಇಲ್ಲಿ ನಿಮ್ಮ ಊರಿನವರು, ಗ್ರಾಮ ಪಂಚಾಯತಿ ಮೆಂಬರ್ಗಳು, ಫಾರೆಸ್ಟ್ನವರು ಯಾರು ನಿಮ್ ಕಷ್ಟ ಕೇಳ್ತಾ ಇಲ್ಲ? ಕೇಳ್ತಾ ಇಲ್ಲ ಸರ್. ಈಗ ಏನಾಗಬೇಕು ಅಂತೀರಿ? ಈಗ ಊರಿಗೆ ಸಮಸ್ಯೆ ಒಳ್ಳೇದಾಗಿ ಪರಿಹಾರ ಮಾಡ್ಕೊಡಿ. ಒಸಿ ಲುಕ್ಸಾನ್ ಮಾಡಿಲ್ಲ. ಈ ಕೋತಿಗಳನ್ನೆಲ್ಲ ಹಿಡ್ಕೊಂಡು ಹೋಗ್ಬೇಕು. ಹೌದು.
ಎಷ್ಟು ಕೋತಿ ಇದಾವೆ ಇಲ್ಲಿ ನಿಮ್ಮ ಊರಲ್ಲಿ? ಭಾರಿ ಅಭಸ ಭಾರಿ ಅಭಸ ಎಲ್ಲ ಮರಿ ಮಾಡ್ಬಿಟ್ಟವೆ. ಹಾ, ಲಾರಿಗೆ ತುಂಬೋದು ಸಾ ಒಂದ್ ಲಾರಿ ತುಂಬ. ಮರಿಗಳು ದಪ್ಪವು ಎಲ್ಲ ಅಭಸ. ಮಾತಾಡಲಿ. ನಿಮ್ಮ ಹೆಸರು? ಅಂದ್ರು ನಿಮ್ಮಿಷ್ಟ ಅಂತ ಅಂದ್ಬಿಟ್ರೆ ಆದದ ಅಂತ ನಾವು ಕೇಳ್ದು ತೊಂದರೆ ಕೊಡ್ತಾವೆ ಬಂದು ನೀವು ಏನಾದ್ರು ಪಂಚಾಯತಿಲಿರೋದು ಏನಕ್ಕೆ ನೀವೆಲ್ಲನೂ ಇದು ಮಾಡೋಕ್ಕಲ್ವ ಅಂತ ಕೇಳೋದಕ್ಕೆ ನಮಗೇನು ಮಾಡೋಕ್ಕಾಗ್ತಿಲ್ಲ ಅಷ್ಟೊಂದು ಕೋತಿನ ಅಂತ ಹೇಳಿದ್ರು. ಬಂದು 3 ವರ್ಷ ಆಯಿತು ಸರ್ ಕೋತಿಗಳು. ಒಂದು 40ರಿಂದ ಈಗ 500-600 ರೂಪಾಯಿ 600 ಆಗೋಗವೆ. ಈಗ ಅವು ನಮ್ಮ ಮನೆಯಲ್ಲಿ ನುಗ್ಗಿ ಸರ್ 3 ದಪ್ಪ ನುಗ್ದು ವಿಡಿಯೋ ಮಾಡ್ಕೊಂಡಿದ್ದೀವಿ. ಅದು ನಮ್ಮ ಮಗಂತವೈತೆ 3 ದಪ್ಪ ನುಗ್ಗಿ ಮನೆ ಎಲ್ಲ ನುಗ್ಸನ್ ಮಾಡಿ ಇವಾಗ ಮನೆ ಕೈ ಆಡಿಸಿದ್ರೆ ಸರ್ ಅಂಚೆಲ್ಲ ನೇತಾಕ್ಬಿಟ್ಟವೆ. ನೀವೇ ಇದು ಮಾಡ್ಕೊಡ್ಬೇಕು ಬಂದಿರೋದಕ್ಕೆ. ಈಗ ಕೋತಿ ಹಿಡಿಸಿ ನಿಮ್ಗೆ ನ್ಯಾಯ ಬೇಕು. ನಮ್ಗೆ ಅದೊಂದು ಉಪಕಾರ ಮಾಡಿ ಸರ್, ನಿಮ್ಗೆ ಅದನ್ನೇ ನಾವು ಕೇಳ್ಕೊಳ್ಳೋದು, ಒಟ್ಟಿನಲ್ಲಿ ಮನವಿ ಮಾಡ್ಕೊಳ್ಳೋದು. ನ್ಯಾಯ ಕೊಡಿಸ್ಲೇಬೇಕು ಸರ್, ನಿಮ್ಮಿಂದ ನಮ್ಗೆ ತುಂಬಾ ಒಳ್ಳೇದಾಗಬೇಕು. ತುಂಬಾ ಧನ್ಯವಾದಗಳು. ಗ್ರಾಮ ಅಂತ ಇಲ್ಲಿ ಕೋತಿಗಳಿಂದ ತುಂಬಾ ಕಾಟ ಬರ್ತಿದೆ. ಶಾಲೆಗೆ ಮತ್ತೆ ಅಂಗನವಾಡಿಗಳಿಗೆಲ್ಲ ಮಕ್ಕಳು ಬಂದ್ರೆ ಅದ್ರ ಮುಂದೆ ನಿಂತ್ಕೊಂಡು ಕಚ್ಚಕ್ಕೆ ಬರ್ತವೆ. ಮಕ್ಕಳು ತುಂಬಾ ಎದುರ್ಕೊಂಡು ಶಾಲೆಗೆ ಬರ್ತಾ ಇಲ್ಲ. ಅಂಗನವಾಡಿಗಳಿಗೂ ಮಕ್ಕಳನ್ನ ಯಾರು ಕಳಿಸ್ತಾ ಇಲ್ಲ. ಅಂಗನವಾಡಿಗಳಲ್ಲಿ ಹಂಚಿಳ್ಕಿ ಸ್ಕೂಲಲ್ಲೆಲ್ಲ ಅಡುಗೆ ಮನೆಯೆಲ್ಲ ನುಕ್ಸಾನ್ ಮಾಡಿ ಒಂದು ವಾರ ಮಕ್ಕಳಿಗೆ ಊಟನೇ ಏನು ಕೊಡೋಕ್ಕೆ ಆಗ್ತಾ ಇಲ್ಲ. ನಮಗೆ ಕೋತಿಗಳಿಂದ ತುಂಬ ಕಷ್ಟ ಅನುಭವಿಸ್ತಿದ್ದಾರೆ ಜನಗಳು. ಅದಕ್ಕೋಸ್ಕರ ಎಲ್ಲ ಅಧಿಕಾರಿಗಳಿಗೂ ವಿಷಯ ತಿಳಿಸಿದ್ರು ಯಾವುದೂ ಕ್ರಮ ಕೈಗೊಳ್ತಾ ಇಲ್ಲ ಅವರು. ಅದಕ್ಕೋಸ್ಕರ ಜನಗಳು ಈ ಥರ ಪ್ರತಿಭಟನೆಗೆ